ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಡಿಸೆಂಬರ್ 13 ಮತ್ತು 14 ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ. ಸೊ ಅದಕ್ಕೋಸ್ಕರ ಹೊಸ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡಿ, ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ಆದಂತಹ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಡೈಲಿ ಬರ್ತಾ ಇರ್ತಕ್ಕಂಥ ಕರೆಂಟ್ ಅಫೇರ್ಸ್ ವಿಡಿಯೋನು ಕೂಡ ನೋಡ್ತಾ ಇರಿ. ಸೊ ಇದರ ನೋಟ್ಸ್ ಬೇಕಂತಂದರೆ ಹ್ಯಾಂಡ್ ರೈಟರ್ ನೋಟ್ಸು ಡೀಟೇಲ್ ಆಗಿರುತ್ತೆ. ಸೊ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ ಲಿಂಕ್ಗಳಲ್ಲಿ ಇರತಕ್ಕಂಥ ನಮ್ಮ ಚಾನಲ್ಗಳಲ್ಲಿ ನಾನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಕೂಡ ಹಾಕಿರ್ತೀನಿ. ಅದನ್ನು ಕೂಡ ನೋಡಿಕೊಟ್ಟು ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೊಳ್ಬೋದು. ಸೊ ಇಲ್ಲಿ ಮೊದಲನೇದಾಗಿ ಏನಿದೆ ಅಂತ ಅಂದರೆ ರಾಷ್ಟ್ರೀಯ ಪಿಟೀಲು ದಿವಸ ಅಂತ ಪ್ರತಿ ವರ್ಷ ನಾವು ಯಾವ ದಿನದಂದು ಆಚರಿಸುತ್ತೇವೆ ಅಂತಂದರೆ ಡಿಸೆಂಬರ್ 13. ನೋಡಿ ಸ್ನೇಹಿತರೆ, ಡಿಸೆಂಬರ್ 13 ನಾವು ರಾಷ್ಟ್ರೀಯ ಪಿಟೀಲು ದಿವಸ ಅಂತ ಪ್ರತಿ ವರ್ಷದಂದು ಆಚರಿಸುತ್ತೇವೆ. ನೆಕ್ಸ್ಟ್ ನೋಡೋದಾದರೆ ಒಂದು ನಿಮಿಷ ಜೂಮ್ ಇನ್ ಮಾಡ್ತೀನಿ. ಕೇಂದ್ರ ಸರ್ಕಾರದ ಈ ಮಾರುಕಟ್ಟೆ ವ್ಯವಸ್ಥೆ ಅನ್ನೋದು ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿದೆ. ಸೊ ಈ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಜಾರಿಗೆ ತಂದಂತಹ ದೇಶದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಮಾರುಕಟ್ಟೆ ಅಂತ ಅಂದರೆ ರೈತರಿಗೆ ಈ ಒಂದು ಮೀಡಿಯೇಟರ್ಸ್ ಇರ್ತಾರಲ್ಲ, ಸೊ ಆ ಮೀಡಿಯೇಟರ್ಸ್ ವತಿಯಿಂದ ಅನ್ಯಾಯ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಅನ್ಯಾಯವನ್ನು ತಡೆಗಟ್ಟುವ ಸಲುವಾಗಿ, ಅಂದರೆ ಒಂದು ಸ್ವಲ್ಪ ಕಡಿಮೆ ಮಾಡುವ ಸಲುವಾಗಿ ಈ ಮಾರುಕಟ್ಟೆ ಅನ್ನುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಪ್ರಾರಂಭಿಸಿದೆ. ಸೊ ಇದನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡಿರ್ತಕ್ಕಂಥದ್ದು ಫಸ್ಟ್ ರಾಜ್ಯ ಅಂದರೆ ಇದು ಉತ್ತರ ಪ್ರದೇಶವಾಗಿ ಹೊರಹೊಮ್ಮಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದಾಗುತ್ತೆ. ನೆಕ್ಸ್ಟ್ ಈ ಮಾರುಕಟ್ಟೆ ಬಗ್ಗೆ ನೋಡೋದಾದರೆ, ಈ ಭ್ರಷ್ಟಾಚಾರವನ್ನು ತೊಡೆದುಹಾಕಲು ಮತ್ತು ಪೂರೈಕೆದಾರರಲ್ಲಿ ನ್ಯಾಯಯುತ ಸ್ಪರ್ಧೆಯನ್ನು ಖಚಿತಪಡಿಸಿಕೊಳ್ಳಲು ಉದ್ದೇಶಿಸಿರುವ ಕೇಂದ್ರ ಸರ್ಕಾರದ ಯೋಜನೆ ಅಂತ ಕರೀತಾರೆ. ಅಂದರೆ ಭ್ರಷ್ಟಾಚಾರ ಆಲ್ರೆಡಿ ನಾವು ಇವಾಗ ಹೇಳಿದ್ವಲ್ಲ, ಸೊ ಆ ರೀತಿಯಾಗಿ ಭ್ರಷ್ಟಾಚಾರ ಆಗ್ತಕ್ಕಂಥದ್ದನ್ನು ತಡೆಯುವ ಸಲುವಾಗಿ ಈ ಮಾರುಕಟ್ಟೆ ವ್ಯವಸ್ಥೆಯನ್ನು ತರಲಾಗಿದೆ. ನೆನ್ಪಿಟ್ಕೊಳ್ರಿ ಸ್ನೇಹಿತರೆ, ಮಾರುಕಟ್ಟೆ ಯಾವುದರ ಯೋಜನೆ ಅಂತ ಕೂಡ ಕೇಳಬಹುದು. ಸೊ ಇದೊಂದು ಕೇಂದ್ರ ಸರ್ಕಾರದ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಯಾಗಿದೆ. ನೆಕ್ಸ್ಟ್, ಮರಿಯಂ ವೆಬ್ಸ್ಟರ್ ಅನ್ನುವಂಥದ್ದು ಇದೊಂದು ಸಂಸ್ಥೆ. ಇದು 2024 ಯಾವ ಶಬ್ದವನ್ನು ವರ್ಡ್ ಆಫ್ ದಿ ಇಯರ್ ಆಗಿ ಗುರುತಿಸಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಅನ್ನುವಂಥದ್ದು ಮರಿಯಂ ವೆಬ್ಸ್ಟರ್ ಅನ್ನುವಂಥ ಸಂಸ್ಥೆ ಈ ವರ್ಷದ 2024 ವರ್ಡ್ ಆಗಿ ಯಾವ ಶಬ್ದವನ್ನು ಪರಿಗಣಿಸಿದೆ ಅಂತ ಗುರುತಿಸಿದೆ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಆಪ್ಷನ್ ಡಿ, ಪೋಲರೈಜೇಷನ್ ಅಂದರೆ ಏನಪ್ಪಾ ಅಂತಂದರೆ ಈ ಲೈಟ್ ಫಾರ್ ಎಕ್ಸಾಂಪಲ್ ಅಂದರೆ ಲೈಟ್ ಯಾವ ರೀತಿಯಾಗಿ ಚದುರಿರುತ್ತಲ್ಲ, ಸೊ ಈ ರೀತಿಯಾಗಿ ಚದುರಿರ್ತಕ್ಕಂಥದ್ದು ಈ ಪೋಲರೈಸರ್ ಮುಖಾಂತರ ಇದು ಹಿಂಗೆ ಒಂದೇ ಡೈರೆಕ್ಷನ್ದಲ್ಲಿ ಹೋಗೋ ರೀತಿಯಾಗಿ ಅದನ್ನು ಪೋಲರೈಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಪೋಲರೈಸ್ ಅಂತ ಕರೀತಾರೆ. ಸೊ ಅದರ ಒಂದು ಅರ್ಥದ ಮೂಲಕ ಈ ಬರೀ ಲೈಟಿಗೆ ಅಷ್ಟೇ ಸಂಬಂಧಪಟ್ಟಿಲ್ಲ, ಯಾರ್ಯಾರು ಅಂದರೆ ಈ ಒಂದು ಜೀವನವನ್ನು ಬೇರೆ ಬೇರೆ ಕಡೆಯಿಂದ ಗಮನ ಕೊಟ್ಟು ತಮ್ಮ ಸಾಧನೆಯಡೆಗೆ ಹೋಗೋಕ್ಕೆ ಸಾಧ್ಯ ಆಗಂಗಿಲ್ಲ, ಅವರು ಎಲ್ಲರೂ ಕಾನ್ಸಂಟ್ರೇಟ್ ಮಾಡಲಿ ಅನ್ನುವಂಥ ಉದ್ದೇಶದ ಮೂಲಕ ಈ ಪೋಲರೈಸೇಷನ್ ಅನ್ನುವಂಥ ಶಬ್ದವನ್ನು ಈ ಒಂದು ವರ್ಡ್ ಆಫ್ ದಿ ಇಯರ್ 2024 ಮರಿಯಂ ವೆಬ್ಸ್ಟರ್ ಸಂಸ್ಥೆ ಗುರುತಿಸಿದೆ ಅಥವಾ ಆಯ್ಕೆ ಮಾಡಿದೆ. ನೆಕ್ಸ್ಟ್, ಚಲೋ ಆಗಿತ್ತಿಲ್ಲಿ. ಸೊ ಇಲ್ಲಿ ನೋಡಿ, ಮೊದಲನೇ ಇದು ಏನಿದೆ, BCCIನ ನೂತನ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ನೂತನ ಕಾರ್ಯದರ್ಶಿಯಾಗಿ BCCIಗೆ ಯಾರನ್ನು ನೇಮಿಸಲಾಗಿದೆ ಅಂತ ಅಂದರೆ ದೇವಜಿತ್ ಸೈಕಿಯಾ. ಇವರು ಕೂಡ ಭಾಳ ಸುದ್ದಿಯಲ್ಲಿದ್ದಾರೆ ನೋಡಿ, ಇಲ್ಲೇನು ಕಾಣ್ತಾ ಇದ್ದಾರಲ್ಲ, ಇವರು BCCIನ ಒಂದು ಇದಾಗಿ ಚೇರ್ಮನ್ ಆಗಿ ನೇಮಕ ಮಾಡಲಾಗಿದೆ. ಬೋರ್ಡ್ ಆಫ್ ಕ್ರಿಕೆಟ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಅದರ ಒಂದು ಕ್ರಿಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಭಾರತೀಯ ಕೌನ್ಸಿಲ್ನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ ದೇವಜಿತ್ ಸೈಕಿಯಾ. ನೆನ್ಪಿಟ್ಕೊಡ್ರಿ. ಇನ್ನು ನೆಕ್ಸ್ಟ್, WTA ವುಮೆನ್ಸ್ ಟೆನ್ನಿಸ್ ಅಸೋಸಿಯೇಷನ್. ಆ WTA ಏನಿದೆಯಲ್ಲ, ಇದು ವರ್ಲ್ಡ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 2024 ವರ್ಷದ ಆಟಗಾರ್ತಿಯಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ವರ್ಷದ ಆಟಗಾರ್ತಿ ಅಂತ ಯಾರನ್ನು WTA ಆಯ್ಕೆ ಮಾಡಲಾಗಿದೆ ಅಂತ ಅಂದರೆ ಇದು ಯಾರನ್ನಪ್ಪ ಅಂದರೆ ಅರಿಯಾನಾ ಸಬಲೆಂಕರವರನ್ನು ಈ ಒಂದು WTA ಸಂಸ್ಥೆ ಆಯ್ಕೆ ಮಾಡಲಾಗಿದೆ. ಸೊ ಇವ್ರ ಬಗ್ಗೆ ನೋಡೋದಾದರೆ ಅರಿಯಾನಾ ಸಬಲೆಂಕರ್ ಅವರು ಬೆಲಾರಸ್ ದೇಶದವರಾಗಿದ್ದು ಇವರನ್ನು ಇದಕ್ಕೆ ಆಯ್ಕೆ ಮಾಡಲಾಗಿದೆ. ನೆನ್ಪಿಟ್ಕೊಟ್ರೆ ಸ್ನೇಹಿತರೆ, ಇವರು ಟೆನ್ನಿಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಇನ್ನು ಭಾರತದ ಮೊದಲ ಹೈಪರ್ ಲೂಪ್ ಪರೀಕ್ಷಾ ಟ್ರ್ಯಾಕ್ ಅನ್ನು ಯಾವ ಸಂಸ್ಥೆ ಪೂರ್ಣಗೊಳಿಸಿದೆ ಅಂತ ಕೇಳ್ತಾರೆ. ಹೈಪರ್ ಲೂಪ್ ಪರೀಕ್ಷಾ ಟ್ರ್ಯಾಕ್ ಅನ್ನು ಪೂರ್ಣಗೊಳಿಸಿರ್ತಕ್ಕಂಥ ಸಂಸ್ಥೆ ಯಾವುದಪ್ಪ ಅಂತಂದ್ರೆ ಇದು ಆಪ್ಷನ್ ಸಿ, IIT ಮದ್ರಾಸ್. ಇದು ಕೂಡ ಬಹಳ ಸುದ್ದಿ ಒಳಗಡೆ ನೋಡಿ. ಭಾರತದ ಮೊದಲ ಹೈಪರ್ ಲೂಪ್ ಪರೀಕ್ಷಾ ಟ್ರ್ಯಾಕ್ ಅನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿರ್ತಕ್ಕಂಥ ಸಂಸ್ಥೆ ಯಾವುದಪ್ಪ ಅಂತಂದ್ರೆ ನಮ್ಮ ದೇಶದ IIT ಮದ್ರಾಸ್ ಸಂಸ್ಥೆ. ನೆಕ್ಸ್ಟ್, ರಾಜ್ಯದ ಎಲ್ಲ ಹಿರಿಯ ನಾಗರಿಕರಿಗೆ
ಬಸ್ ಟಿಕೆಟ್ ದರದಲ್ಲಿ 25% ರಿಯಾಯಿತಿಯನ್ನು ನೀಡುವುದಾಗಿ ಯಾವ ರಾಜ್ಯದ ರಸ್ತೆ ಸಾರಿಗೆ ನಿಗಮ ಘೋಷಿಸಿದೆ ಅಂತ ಕೇಳಿದ್ದಾರೆ. ಹಿರಿಯ ನಾಗರಿಕರು ಅಂದರೆ 60 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗಾಗಿ ಈ ಒಂದು ಅಂದರೆ 25%, ಎಷ್ಟು ನಾರ್ಮಲ್ ಟಿಕೆಟ್ 100 ರೂಪಾಯಿ ಐತೆ ಅಂದರೆ ಅದಕ್ಕೆ ಹಿರಿಯ ನಾಗರಿಕರಿಗೆ ಬರೀ 75 ರೂಪಾಯಿ ಅಷ್ಟೇ, ಅಂದರೆ 25% ರಿಯಾಯಿತಿ ಅವರಿಗೆ, ಅಂದರೆ ಕಡಿಮೆ ಅನ್ನುವ ರೀತಿಯಾಗಿ ಈ ಒಂದು ನಿರ್ಧಾರವನ್ನು ಈ ರೀತಿಯಾಗಿ ಮಾಡಬೇಕಂತ ನಿರ್ಧಾರ ಕೈಗೊಂಡಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದ್ರೆ ಇದು ಆಂಧ್ರ ಪ್ರದೇಶ ರಾಜ್ಯ. ಈ ರೀತಿಯಾಗಿ ಮಾಡಬೇಕಂತ ಒಂದು ಕೈಗೆತ್ತಿಕೊಂಡಿದೆ ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರ ಆಗುತ್ತೆ. ಬಹಳ ಸುದ್ದಿಯಲ್ಲಿ ಕೂಡ ಇದೆ. ನೆಕ್ಸ್ಟ್ ನೋಡೋಣ. ಹವಾಮಾನ ಮುನ್ಸೂಚನೆಗಾಗಿ ಜಿನ್ಕಾಸ್ಟ್ ಮಾದರಿಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಅಂತ ಕೇಳ್ತಾರೆ. ಸೊ ಜಿನ್ಕಾಸ್ಟ್ ಮಾದರಿ ಅನ್ನುವಂಥದ್ದು ಹವಾಮಾನ ಅಂದರೆ ಜನರಿಗೆ ಹವಾಮಾನ ಮುನ್ಸೂಚನೆ ನೀಡ್ತಕ್ಕಂಥ ಒಂದು ಇದಾಗಿದೆ. ಸೊ ಅದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಗೂಗಲ್ ಸಂಸ್ಥೆ. ನೋಡಿ, ಗೂಗಲ್ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿದೆ ಜಿನ್ಕಾಸ್ಟನ್ನು. ನೆಕ್ಸ್ಟ್ 2034 ಅಂದರೆ ಈ ಒಂದು ಫಿಫಾ ವರ್ಲ್ಡ್ ಕಪ್ ಇದೆಯಲ್ಲ, ಇದು 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಸೊ ಅದೇ ರೀತಿ 2034ರ ಫಿಫಾ ವಿಶ್ವಕಪ್ ಆತಿಥ್ಯವನ್ನು ಯಾವ ದೇಶ ವಹಿಸಲಿದೆ ಅಂತ ಕೇಳ್ತಾರೆ. ಸೊ 2034ರದು ಫಿಫಾ ವಿಶ್ವಕಪ್ನ ಆತಿಥ್ಯವನ್ನು ಯಾವ ದೇಶ ಫಸ್ಟ್ ಟೈಮ್, ಇದು ಭಾಳ ಸುದ್ದಿ ಒಳಗಡೆ ಐತಿ, ಸೌದಿ ಅರೇಬಿಯಾ ದೇಶ ಅಂದರೆ 2034ಕ್ಕೆ ನಡೆಸ್ತೀವಿ ಅಂತ ಆಲ್ರೆಡಿ ಇವಾಗ ಡಿಸಿಷನ್ ಅಂತ ಒಂದು 10 ವರ್ಷ ಪ್ರಿಪ್ರೇಷನ್ ಮಾಡ್ತಾರೆ ಅವರು. ಸೊ ಅದಕ್ಕೋಸ್ಕರನೇ ಭಾಳ ಸುದ್ದಿ ಒಳಗಡೆ ಐತಿ. 10 ವರ್ಷ ಆ ಒಂದು ಸ್ಟೇಡಿಯಂ ಆಗಲಿ ಜನರಿಗೆ ಕೊಡೋಕ್ಕಾಗಲಿ, ಅಂದರೆ ಅಲ್ಲಿ ಹೋಗಿ ಬರ್ತಕ್ಕಂಥ ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆ ಅಂದರೆ ವರ್ಲ್ಡ್ ವೈಡ್ ಫೇಮಸ್ ವರ್ಲ್ಡ್ ಕಪ್ ಅದು. ಸೊ ಅದಕ್ಕೋಸ್ಕರ ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದಕ್ಕೋಸ್ಕರ ಜನ ಬೇರೆ ಬೇರೆ ದೇಶದಿಂದ ಬರ್ತಾರೆ. ಅವರು ಟೂರಿಸಂ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂಥ ಉದ್ದೇಶದ ಮೂಲಕ ಅವರು ಆಲ್ರೆಡಿ 10 ವರ್ಷದ್ದು ಆಲ್ರೆಡಿ ಘೋಷಣೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದಾರೆ ಪ್ರಿಪ್ರೇಷನನ್ನು. ನೆಕ್ಸ್ಟ್ ನೋಡಿ, ಅದಕ್ಕಿಂತ ಮೊದಲಿಗೆ ಫಿಫಾ ವರ್ಲ್ಡ್ ಕಪ್ ಅನ್ನುವಂಥದ್ದು ಯಾವಾಗ ಸ್ಥಾಪನೆ ಆಯ್ತಪ್ಪ? 1930ರಲ್ಲಿ ಇದನ್ನು ಸ್ಥಾಪಿಸಲಾಗಿದೆ ಫಿಫಾ ವರ್ಲ್ಡ್ ಕಪ್ಪನ್ನು. ಇನ್ನು 4 ವರ್ಷಕ್ಕೊಮ್ಮೆ ಇದು ನಡೆಯುತ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ವರ್ಲ್ಡ್ ಕಪ್ ನಡೀತಕ್ಕಂಥದ್ದು 2026ರದು USA, ಕೆನಡಾ ಮತ್ತು ಮೆಕ್ಸಿಕೋ 3 ದೇಶಗಳು ಜಂಟಿಯಾಗಿ 2026ರ ಒಂದು ಫಿಫಾ ವರ್ಲ್ಡ್ ಕಪ್ಪನ್ನು ನಡೆಸಲಿವೆ. ಅದೇ ರೀತಿ 2030ರ ಫಿಫಾ ವರ್ಲ್ಡ್ ಕಪ್ಪನ್ನು ನಡೀತಕ್ಕಂಥದ್ದು ಮೊರೊಕ್ಕೊ, ಪೋರ್ಚುಗಲ್ ಮತ್ತು ಸ್ಪೇನ್, ಈ 3 ದೇಶಗಳು 2030ರದನ್ನು ನಡೆಸಲಿವೆ. ಸೊ 2034ರದು ಅಂದರೆ 4 ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತ ಹೇಳಿದ್ದೇನೆ. ಸೊ 2034ರದು ಸೌದಿ ಅರೇಬಿಯಾ ನಡೆಸಲಿದೆ. ನೆಕ್ಸ್ಟ್, ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ದಿವಸ ಅಂದರೆ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಅಂತ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವ ದಿನ ಅಂದರೆ ಡಿಸೆಂಬರ್ 14 ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ದಿವಸ ಅಂತ ಪ್ರತಿ ವರ್ಷ ಆಚರಿಸಲಾಗುತ್ತದೆ. ನೆಕ್ಸ್ಟ್, ಇಂಟರ್ಪೋಲ್ ಅಂತ ಅಂದರೆ ನಮ್ಮ ದೇಶದಲ್ಲಿ ಹೇಗೆ ಪೊಲೀಸ್ ಇದೆಯೋ ಅದು ವರ್ಲ್ಡ್ನಲ್ಲಿ ಪೊಲೀಸ್ ಇದೆ. ಇಂಟರ್ಪೋಲ್ ಅನ್ನುವಂಥದ್ದು ಇಂಟರ್ಪೋಲ್ನ ನೂತನ ಅಂದರೆ ಎಲ್ಲ ದೇಶಗಳ ಭದ್ರತೆಗಾಗಿ ಇದೊಂದು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿರ್ತಕ್ಕಂಥ ಪೊಲೀಸ್ ಇದು. ಸೊ ಇದರ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡ ವಾಲ್ಡೇಸಿ ಉರ್ಕಿಜಾ ಹೆಸರು ನೋಡ್ಕೊಡ್ರಿ. ಸ್ಪೆಲ್ಲಿಂಗ್ ಯಾಕಪ್ಪ ಅಂದರೆ ಇವುಗಳನ್ನ ಹೆಸರುಗಳನ್ನ ಕನ್ನಡದಲ್ಲಿ ಯಾಕೆ ಕೊಟ್ಟಿಲ್ಲಪ್ಪ ಅಂತಂದರೆ ನೀವು ಕ್ವಶನ್ ಪೇಪರ್ದಲ್ಲಿ ನೋಡಿರ್ಬೋದು. ಸೊ ಡೈರೆಕ್ಟಾಗಿ ನೀವು ಇಂಗ್ಲೀಷ್ನಲ್ಲಿ ಇರೋದೇ ಫೈನಲ್ ಅಂತ ಹೇಳಿರ್ತಾರೆ. ಸೊ ಅದಕ್ಕೋಸ್ಕರ ಹೆಸರು ಸ್ವಲ್ಪ ಇಂಗ್ಲೀಷ್ನಲ್ಲಿ ಗೊತ್ತಾಗ್ತವೆ, ಕನ್ನಡದಲ್ಲಿ ಟಫ್ ಆಗ್ತವೆ. ಸೊ ಅದಕ್ಕೋಸ್ಕರನೇ ಡೈರೆಕ್ಟಾಗಿ ಹೆಸರುಗಳನ್ನ ನಾವು ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತೇನೆ. ಸೊ ವಾಲ್ಡೇಸಿ ಉರ್ಕಿಜಾ ಅವರು ಯಾವ ದೇಶದವರು ಅಂತ ಕೇಳ್ತಾರೆ. ಸೊ ಇವರು ಯಾವ ದೇಶದವರು ಅಂದರೆ ಇವರು ಬ್ರೆಜಿಲ್ ದೇಶದವರು ಇಂಟರ್ಪೋಲ್ನ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ನೆಕ್ಸ್ಟ್, ಇನ್ನು ಇಂಟರ್ಪೋಲ್ ಬಗ್ಗೆ ನೋಡೋದಾದರೆ ಇದರ ಕೇಂದ್ರ ಕಚೇರಿ ಕಂಡು ಬರ್ತಕ್ಕಂಥದ್ದು ಫ್ರಾನ್ಸ್ನ ಲಿಯೋನ್ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಇನ್ನು ಇದರ ಉದ್ದೇಶ ಏನಪ್ಪ ಅಂತಂದರೆ ಧ್ಯೇಯವಾಕ್ಯ, ಇದು ಕನೆಕ್ಟಿಂಗ್ ಪೊಲೀಸ್ ಫಾರ್ ದ ಸೇಫರ್ ವರ್ಲ್ಡ್ ಅನ್ನುವುದು ಇದರ ಧ್ಯೇಯವಾಕ್ಯವಾಗಿದೆ. ಅದೇ ರೀತಿಗೆ ಇದು 1923ರಲ್ಲಿ ಸ್ಥಾಪನೆಗೊಂಡಿದೆ. ನೋಡ್ರಿ, ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋಕ್ಕಿಂತ ಮೊದಲಿಗೆನೇ ಈ ಇಂಟರ್ಪೋಲ್ ಸ್ಥಾಪನೆ ಆಗಿದೆ. ಇನ್ನು ಇದರಲ್ಲಿರ್ತಕ್ಕಂಥ ಟೋಟಲ್ ಮೆಂಬರ್ ಕಂಟ್ರೀಸ್ ಎಷ್ಟಪ್ಪ ಅಂದ್ರೆ 196 ದೇಶಗಳು ಇದಕ್ಕೆ ಫಂಡ್ ಕೂಡ ಹಾಕ್ತವೆ ಅವು ದೇಶಗಳು, ಮತ್ತು ಇದು ಆ ಎಲ್ಲ ದೇಶಗಳಿಗೂ ಭದ್ರತೆಯನ್ನು ಒದಗಿಸುತ್ತೆ ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ. ನೆಕ್ಸ್ಟ್, ಮಾನವ ಭ್ರೂಣದ ಮೆದುಳಿನ ವಿವರವಾದ 3D ಚಿತ್ರಣವನ್ನು ಯಾವ IIT ಅನಾವರಣಗೊಳಿಸಿದೆ ಅಂತ ಕೇಳಿದ್ದಾರೆ. ಅಂದರೆ ಈ ಒಂದು ಭ್ರೂಣದ ಮೆದುಳಿನ ಒಂದು ವಿವರವಾದ 3D ಚಿತ್ರಣವನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇದು IIT ಮದ್ರಾಸ್ ಸಂಸ್ಥೆ ಈ ರೀತಿಯಾಗಿ ಅಭಿವೃದ್ಧಿಪಡಿಸಿದೆ. ನೆಕ್ಸ್ಟ್,
ಭಾರತೀಯ ಮೂರು ಸೇನೆಯ ಟ್ರೈ ಸರ್ವಿಸಸ್ ಕಮಾಂಡರ್ ಸಮಿಟ್ ಅನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾರೆ. ಅಂದರೆ ಮೂರು ಸೇವೆ, ಇಂಡಿಯನ್ ನೇವಿ, ಆರ್ಮಿ ಮತ್ತು ಇನ್ನೊಂದು ಏರ್ಫೋರ್ಸ್, ಈ ಮೂರು ಸೇವೆಗಳು ಜಂಟಿಯಾಗಿ ಒಂದು ಸಮಿಟ್ ಅನ್ನು ಮಾಡ್ತವೆ. ಸೊ ಈ ಮೂರು ಸೇವೆಗಳ ಕಮಾಂಡರ್ ಯಾರಿರ್ತಾರೆ? ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಅಂತ ಇರುತ್ತೆ, CDS ಫಸ್ಟ್ CDS ಇದ್ರು ಬಿಪಿನ್ ರಾವತ್ ಅವರು ಇದ್ರು, ಅವ್ರು ತೀರ್ಕೊಂಡ್ರಲ್ಲ. ಸೊ ಆ ಹುದ್ದೆ ಏನಿರುತ್ತಲ್ಲ ಈ ಮೂರು ಸಭೆಗಳ ಮೇಲಿನ ಒಂದು ಇದಾಗಿದೆ. ಸೊ ಈ ಒಂದು ಸಂಘಟನೆ ಅಂದರೆ ಈ ಒಂದು ಟ್ರೈ ಸರ್ವಿಸಸ್ ಸಮಿಟ್ 35ನೇ ಆವೃತ್ತಿಯದು ನಡೀತಾ ಇದೆ, 35ನೇ ಆವೃತ್ತಿ ಅದು. ಸೊ ಇದರ ಹೆಡ್ ಆಗಿರ್ತಕ್ಕಂಥದ್ದು ಆ CDS ರವರು ಹೆಡ್ ಆಗಿರ್ತಾರೆ. ಸೊ ಪ್ರೆಸೆಂಟ್ CDS ಯಾರಿದ್ದಾರೆ ಅಂತ ನಾವು ನೆಕ್ಸ್ಟ್ ಹೇಳ್ತೀನಿ. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಕೇರಳದ ಕೊಚ್ಚಿಯಲ್ಲಿ 35ನೇ ಟ್ರೈ ಸರ್ವಿಸಸ್ ಕಮಾಂಡರ್ ಸಮಿಟ್ ಅನ್ನುವಂಥದ್ದು ನಡೆದಿರ್ತಕ್ಕಂಥದ್ದು ಕೊಚ್ಚಿಯಲ್ಲಿ, ಕೇರಳದ ಕೊಚ್ಚಿಯಲ್ಲಿ. ನೆನ್ಪಿಟ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ 35ನೇ ಆವೃತ್ತಿ ಅದು. ಪ್ರೆಸೆಂಟ್ CDS ಅಂದರೆ ಕಂಬೈನ್ಡ್ ಡಿಫೆನ್ಸ್ ಸ್ಟಾಫ್ ಯಾರಿದೆ, ಡಿಫೆನ್ಸ್ ಸರ್ವಿಸ್ ಯಾರಿದ್ದಾರೆ, ಡಿಫೆನ್ಸ್ ಸ್ಟಾಫ್ ಯಾರು? ಜನರಲ್ ಅನಿಲ್ ಚೌಹಾಣ್ ರವರು ಇದ್ದಾರೆ. ನೆಕ್ಸ್ಟ್ 2024ನೇ ಸಾಲಿನ ಗ್ಲೋಬಲ್ ಕಾನ್ಫರೆನ್ಸ್ ಆನ್ ಎನರ್ಜಿ ಆ್ಯಂಡ್ AI, ಗ್ಲೋಬಲ್ ಕಾನ್ಫರೆನ್ಸ್ ಆನ್ ಎನರ್ಜಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಸಮಿಟ್ ಅನ್ನು ಎಲ್ಲಿ ನಡೆಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇದನ್ನು ನಡೆಸಿರ್ತಕ್ಕಂಥದ್ದು ಫ್ರಾನ್ಸ್ನ ರಾಜಧಾನಿಯಾದಂಥ ಪ್ಯಾರಿಸ್ನಲ್ಲಿ ನಡೆಸಲಾಗಿದೆ. 2024ನೇ ಸಾಲಿನ ಗ್ಲೋಬಲ್ ಕಾನ್ಫರೆನ್ಸ್ ಆನ್ ಎನರ್ಜಿ ಆ್ಯಂಡ್ AI ಸಮ್ಮೇಳನವನ್ನು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆಸಲಾಗಿದೆ. ನೆಕ್ಸ್ಟ್, ಇತ್ತೀಚೆಗೆ ಸ್ಫೋಟಗೊಂಡು ಸುದ್ದಿಯಲ್ಲಿರ್ತಕ್ಕಂಥ ಕಂಡ್ಲಾನ್ ಹೆಸರು ನೋಡ್ಕೊಳ್ರಿ ಸ್ನೇಹಿತರೆ. ಕಂಡ್ಲಾನ್ ಜ್ವಾಲಾಮುಖಿ ಪರ್ವತವು ಯಾವ ದೇಶದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಕಂಡ್ಲಾನ್ ಜ್ವಾಲಾಮುಖಿ ಕಂಡು ಬರತಕ್ಕಂಥದ್ದು ಯಾವ ದೇಶದಲ್ಲಿ ಅಂತ ಅಂದ್ರೆ ಇದು ಫಿಲಿಪೈನ್ಸ್ ದೇಶದಲ್ಲಿ ಕಂಡು ಬರುತ್ತೆ. ಸುದ್ದಿ ಒಳಗಡೆ ಯಾಕೆ ಐತಪ್ಪ ಅಂತಂದ್ರೆ ಇದು ಇತ್ತೀಚೆಗೆ ಇದಾಗಿದೆ, ಎರಪ್ಟ್ ಆಗಿದೆ, ಅಥವಾ ಏನಂತ ಕರಿತೀವಿ, ಸ್ಫೋಟಗೊಂಡಿದೆ. ನೆಕ್ಸ್ಟ್, QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಸಸ್ಟೈನಬಿಲಿಟಿ 2025 ಅಂದ ತಕ್ಷಣ ನೆಕ್ಸ್ಟ್ ವರ್ಷದಲ್ಲ ಸ್ನೇಹಿತರೆ, 2024ರಲ್ಲಿ ಅವ್ರು ಏನು ಸಾಧನೆಯನ್ನು ಮಾಡಿರ್ತಾರಲ್ಲ, ಸೊ ಅದೆಲ್ಲ ಕಂಬೈನ್ ಮಾಡಿ 2025 ಅಂತ ಹಿಡಿತಾರೆ. ಸೊ ಅದಕ್ಕೋಸ್ಕರ ಈ ಸೂಚ್ಯಂಕದಲ್ಲಿ, ಈ ಒಂದು ಸೂಚ್ಯಂಕ ಅಂದರೆ ಈ ಒಂದು ಯೂನಿವರ್ಸಿಟಿಗಳ ಸೂಚ್ಯಂಕ ಇದು. ಯೂನಿವರ್ಸಿಟಿಗಳು ಯಾವುದು ಚಲೋ ಇದೆ, ಯಾವುದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದೆ ಅನ್ನುವಂಥದ್ರ ಒಂದು ಸೂಚ್ಯಂಕದ ಮೇಲೆಗೆ ಅನ್ವಯ ಭಾರತದ ಯಾವ IIT ಮೊದಲ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಯಾವ IIT ಒಂದು ವರ್ಲ್ಡ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು. ಸೊ ನಮ್ಮ ದೇಶದಲ್ಲಿ ಟಾಪ್ ಇರ್ತಕ್ಕಂಥದ್ದು IIT ದೆಹಲಿ. ನೋಡಿ, IIT ಡೆಲ್ಲಿ 2025ರ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಸಸ್ಟೈನಬಿಲಿಟಿಯಲ್ಲಿ ಫಸ್ಟ್ ಇರ್ತಕ್ಕಂಥ ಒಂದು IIT ಆಗಿದೆ. ಸೊ ನೆಕ್ಸ್ಟ್ ಅದರ ಬಗ್ಗೆ ನೋಡೋದಾದ್ರೆ ಫಸ್ಟ್ ದೆಹಲಿ ನಮ್ಮ ದೇಶದಲ್ಲಿ, ಸೆಕೆಂಡ್ ಯಾವುದಿದೆ ಖರಗ್ಪುರ್ ಇದೆ, IIT ಖರಗ್ಪುರ್. ಇನ್ನು ಥರ್ಡ್ ಕಂಡು ಬರ್ತಕ್ಕಂಥದ್ದು IIT ಬಾಂಬೆ ಥರ್ಡ್ ಇದೆ. ಇನ್ನು IIT ದೆಹಲಿ ನಾ ಹೇಳಿದ್ನಲ್ಲ ಆಲ್ರೆಡಿ, ಏನಪ್ಪಾ ಅಂದ್ರೆ ಇದು ನಮ್ಮ ದೇಶದಲ್ಲಿ ಫಸ್ಟ್, ಬಟ್ ವಿಶ್ವದಲ್ಲಿ 171ನೇ ಸ್ಥಾನದಲ್ಲಿದೆ. 171ನೇ ಸ್ಥಾನದಲ್ಲಿ ವಿಶ್ವದಲ್ಲಿ, ಆದರೆ ನಮ್ಮ ದೇಶದಲ್ಲಿ ಫಸ್ಟ್ ಇದೆ. ಸೊ ವಿಶ್ವದಲ್ಲಿ ಟಾಪ್ 1 ಅಂದರೆ ವಿಶ್ವದಲ್ಲಿ ಅತ್ಯಂತ ಟಾಪ್ 1 ಇರ್ತಕ್ಕಂಥ ಟೊರೆಂಟೊ ವಿಶ್ವವಿದ್ಯಾಲಯ, ಕೆನಡಾದಲ್ಲಿ ಕಂಡು ಬರ್ತಕ್ಕಂಥ ಟೊರೆಂಟೊ ವಿಶ್ವವಿದ್ಯಾಲಯ ಫಸ್ಟ್ ಸ್ಥಾನದಲ್ಲಿದೆ. ಡಿಸೆಂಬರ್ 2024ರಲ್ಲಿ ಭಾರತವು ಯಾವ ದೇಶಕ್ಕೆ ಒಂದು ನಿಮಿಷ, ಇದು ನೆಕ್ಸ್ಟ್ ಕ್ವಶನ್, ಇದನ್ನು ನೆಗ್ಲೆಕ್ಟ್ ಮಾಡಿ, ಇದಷ್ಟೇ ಸಾಕು ನಮಗೆ. ನೆಕ್ಸ್ಟ್, ಡಿಸೆಂಬರ್ 2024ರಲ್ಲಿ ಭಾರತವು ಯಾವ ದೇಶಕ್ಕೆ 2200 ಮೆಟ್ರಿಕ್ ಟನ್ನಷ್ಟು ಅಕ್ಕಿಯನ್ನು ಕಳುಹಿಸಿದೆ ಅಂತ ಕೇಳಿದ್ದಾರೆ. ಸೊ 2200 ಮೆಟ್ರಿಕ್ ಟನ್ನಷ್ಟು ಅಕ್ಕಿಯನ್ನು ನಮ್ಮ ದೇಶ ಸಹಾಯ ಕಳಿಸಿದೆಯಪ್ಪ ಅಂತಂದರೆ ಅದು ಮಯನ್ಮಾರ್ ದೇಶಕ್ಕೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಮಯನ್ಮಾರ್ ದೇಶಕ್ಕೆ ಡಿಸೆಂಬರ್ನಲ್ಲಿ ನಮ್ಮ ದೇಶ ಕಳಿಸಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಇದು ಕೂಡ ಸುದ್ದಿಯಲ್ಲಿದೆ. ಸೊ ಇಲ್ಲಿಗೆ ಈ 2 ದಿನದ ಕರೆಂಟ್ ಅಫೇರ್ಸ್ ಮುಕ್ತಾಯಗೊಂಡಿದೆ. ಸೊ ಇದು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ, ಮತ್ತು ಯಾವುದೇ ರೀತಿಯಾದ ಕರೆಂಟ್ ಅಫೇರ್ಸ್ ನಮ್ಮ ವಿಡಿಯೋದಲ್ಲಿ ಸ್ಕಿಪ್ ಆಗಿರಲ್ಲ, ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತು ಇದರ ನೋಟ್ಸ್ ಬೇಕಂತ ಹೇಳಿದ್ದೀನಿ, ನಮ್ಮ ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ನಮ್ಮ ಚಾನಲ್ನ ಫಾಲೋ ಮಾಡಿಕೊಟ್ರೆ ಅಲ್ಲಿ ಸಿಗುತ್ತೆ ನಿಮಗೆ. ಮತ್ತು ಏನಪ್ಪ ಅಂತಂದರೆ ಯಾರೂ ನೆಗ್ಲೆಕ್ಟ್ ಅಂತೂ ಮಾಡ್ಲಿಕ್ಕೆ ಹೋಗಬೇಡ್ರಿ. ಕರ್ನಾಟಕದ ಎಕ್ಸಾಮ್ಗಳನ್ನು ಮೇನ್ಲಿ ಫೋಕಸ್ ಮಾಡಿ ಈ ಒಂದು ವಿಡಿಯೋ ಅಂದರೆ ಕರೆಂಟ್ ಅಫೇರ್ಸ್ನ ಮಾಡ್ತಾ ಇದ್ದೀನಿ. ಸೆಂಟ್ರಲ್ ಎಕ್ಸಾಮ್ಗಳಿಗೂ ಉಪಯುಕ್ತವಾಗ್ತವೆ, ಉಪಯುಕ್ತ ಆಗಲ್ಲ ಅಂತ ಹೇಳಲ್ಲ, ಬಟ್ ಏನಪ್ಪ ಅಂದರೆ ಮೇನ್ಲಿ ಕರ್ನಾಟಕ ಎಕ್ಸಾಮ್ಗಳಿಗೆ ಜಾಸ್ತಿ ಉಪಯುಕ್ತವಾಗ್ತವೆ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.